ಬೆಳಗಾವಿನಲ್ಲಿ ಮನೆಯೊಂದಕ್ಕೆ ಬೆಂಕಿ ಬಿದ್ದಿದೆ. ಅಗ್ನಿಶಾಮಕ ದಳದವರು ಈಗ ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಅಗ್ನಿ ಅವಘಡ, ಆಕಸ್ಮಿಕ ಬೆಂಕಿ ತಗುಲಿ ಹೊತ್ತಿ ಉರಿದಿದೆ ಮನೆಯೊಂದು. ಸೊ ಕುಲಕರ್ಣಿ ಗಲ್ಲಿಯಲ್ಲಿರುವಂತಹ ಮನೆಯೊಂದು, ಆ ಮನೆಯಲ್ಲಿ ಈಗ ಅಗ್ನಿ ಅನಾಹುತ ಆಗಿದೆ. ನೋಡಿ, ಇಲ್ಲಿ ಭಾರಿ ಜೋರು ಬೆಂಕಿನೇ ಬಿದ್ದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದು ಈಗ ಬೆಂಕಿಯನ್ನು ನಂದಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ಯಾರಾದರೂ ಇದ್ರಾ ಅಥವಾ ಈ ಮನೆ ಖಾಲಿ ಇತ್ತಾ, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಬಟ್ ಅಗ್ನಿಯ ಜ್ವಾಲೆ ತುಂಬ ವ್ಯಾಪಿಸಿದೆ, ನೋಡ್ತಾ ಇದ್ದೀರಾ. ಅಕಸ್ಮಾತ್ ಒಳಗಡೆ ಯಾರಾದರೂ ಇದ್ದರೆ ಬದುಕಿ ಬರೋದು ತುಂಬ ಕಷ್ಟ. ಅಕಸ್ಮಾತ್ ಯಾರಾದರೂ ಇದ್ದರೆ, ಬಟ್ ಇಮ್ಮಿಡಿಯೇಟಾಗಿ ಸ್ಪಾಟಿಗೆ ಬಂದಿದ್ದಾರೆ. ಈಗಾಗಲೇ ಅವರು ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಇಮ್ಮಿಡಿಯೇಟಾಗಿ ಬಂದಿದ್ದಾರೆ ಬೆಳಗಾವಿನಲ್ಲಿ ಕುಲಕರ್ಣಿ ಗಲ್ಲಿ ಅಂತ. ಆ ಕುಲಕರ್ಣಿ ಗಲ್ಲಿನಲ್ಲಿರುವಂಥ ಒಂದು ಮನೆ, ಆ ಮನೆಗೆ ಇವಾಗ ಬೆಂಕಿ ಬಿದ್ದಿದೆ. ಹೆಂಗಾಯಿತು ಏನು ಅಂತಕ್ಕಂಥದ್ದನ್ನು ಮುಂದೆ ನೋಡಬೇಕು. ಬಟ್ ಬೆಂಕಿಯನ್ನು ಆಫ್ ಮಾಡ್ತಿರೋದು ನೋಡಿ ಅವರು ಯಾವ ಥರ ಮಾಡ್ತಾ ಇದ್ದಾರೆ. ಒಂದು ಹಂತಕ್ಕೆ ಹತೋಟಿಗೆ ಬಂದಿದೆ ಹೆಚ್ಚು ಕಡಿಮೆ. ನೋಡಿ, ಆ ಕಡೆ ದೃಶ್ಯಕ್ಕೂ ಈ ಕಡೆ ದೃಶ್ಯಕ್ಕೂ ನೋಡಿ ಕಂಪೇರ್ ಮಾಡಿ. ಅಗ್ನಿಶಾಮಕ ದಳದವರು ಬರೋಕ್ಕೂ ಮೊದಲು ಹೇಗೆ ಉರಿತಾ ಇತ್ತು, ಈಗ ಎಷ್ಟು ಆರಿಸಿದ್ದಾರೆ ಅಂತ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಹೇಗಾಯಿತು, ಮನೆ ಒಳಗಡೆ ಯಾರಾದರೂ ಇದ್ರಾ ಇಲ್ವಾ, ಮತ್ತು ಈಗ ಕಂಪ್ಲೀಟ್ ಬೆಂಕಿ ನಂದಿಸಿದಾರಾ, ಏನು ಸಮಾಚಾರ ಇದು ಅಂತ? ಹೌದು ಅರವಿಂದ್, ಬೆಂಕಿಯನ್ನ ನಂದಿಸಲಾಗಿದೆ, ಒಂದು ಹತೋಟಿಗೆ ತರಲಾಗಿದೆ. ಬೆಳಗ್ಗೆ ಅಗ್ನಿ ಶಾಮಕ ಸೇವರು ಬಂದರೆ ಈ ಸಿಲಿಂಡರ್ ಒಳಗಡೆ ಇರುವ ಈ ತರ ಬೆಂಕಿ ಆಗಿದೆ ಅಂತ ಹೇಳಿದ್ರಲ್ಲ, ಆಕಸ್ಮಿಕವಾಗಿ ಅಕ್ಕಪಕ್ಕದ ಮನೆಗಳ ಬೆಂಕಿ ಕುಡಿದು ಅಂತ ಹೇಳಿ ಅಗ್ನಿ ಸಿಬ್ಬಂದಿಯವರು ಬಹಳಷ್ಟು ಹೃದಯಬಲ ಇರತಕ್ಕಂತ ಈ ತಗಲು ಹೊತ್ತಿರೋದು ಮನೆ ನಗರ ಕುಲಕರ್ಣಿ ಗಲ್ಲಿಯಲ್ಲಿ ಮನೆ ಅಂದ್ರೆ ಈ ಘಟನೆ ಆಗಿರುವಂತದ್ದು. ಇದಕ್ಕೆ ನಿಖರವಾದ ಕಾರಣ ತಿಳಿದು ಬಂದಲ್ಲ, ಆದ್ರೆ ಸಿಲಿಂಡರ್ ಏನಾದ್ರೆ ಸ್ಫೋಟ ಆಗಿದೆ, ಅದರಿಂದ ಆಗಿದೆ ಅಂತ ಹೇಳಾಗ್ತಾ ಇರುವಂತದ್ದು ಅರವಿಂದ್. ಅಲ್ಲ, ಮನೆ ಒಳಗಡೆ ಯಾರು ಇರ್ಲಿಲ್ವಾ? ಈ ಸಮಯದಲ್ಲಿ ಮನೆ ಒಳಗಡೆ ಯಾರು ಇಲ್ಲ, ಆದ್ರೆ ಅಕ್ಕಪಕ್ಕದ ಮನೆಯವರು ಜೋರಾಗಿ ಕೂಗಾಟ ಆದ್ಮೇಲೆನೆ ಗೊತ್ತಾಗಿರುವಂತದ್ದು ಈ ತರ ಆಗಿದೆ ಅಂತೇಳಿ. ಇನ್ನು ಕೂಡ ತನಿಖೆ ಪೊಲೀಸ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಏನ್ ಮನೆ ಇದೆ, ಈಗ ಬೆಂಕಿ ನಂದಿಸಕಾರ ಬಹುತೇಕ ಹತೋಟಿಯಲ್ಲಿ ಬಂದಿರುವಂತದ್ದು. ಮತ್ತೆ ಇನ್ನು ತನಿಖೆ ಆಗತ್ತೆ ಯಾವ ತರ ಆಗಿದೆ, ಈಗ ಬೆಂಕಿಗೆ ನಿಜವಾದ ಕಾರಣ ಏನು ಅಂತ ತನಿಖೆ ಮಾಡ್ತಾ ಇರುವ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.